ಎಲ್ರಿಗೂ ನಮಸ್ಕಾರ. SSLC ಸೈನ್ಸ್ ಎಕ್ಸಾಮ್ ಇನ್ನೇನೋ ಹತ್ರ ಬಂತು ಅಲ್ವಾ? ಹಾಗಿದ್ರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಸ್ಕೊಳ್ಳೋಕ್ಕೆ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಫಟಾಫಟ್ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಕೌಂಟ್ ಡೌನ್ ಶುರುವಾಗಿದೆ. ಟೈಮ್ ತುಂಬಾನೇ ಪ್ರೆಷಸ್ ಅಲ್ವಾ? ಸೊ ಈ ಸೆಷನನ್ನ ನಾವು ಏಕ್ದಮ್ ಫಾಸ್ಟ್ ಆಗಿ, ಫೋಕಸ್ಡ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಮಾಡೋಣ. ಒಂದೊಂದು ನಿಮಿಷನೂ ಮುಖ್ಯ. ಸರಿ, ಹಾಗಿಂದೆ ಶುರು ಮಾಡೋಣ. ನೋಡಿ, ಇವತ್ತು ನಾವು ರಿವಿಷನ್ ಮಟೀರಿಯಲ್ಸಿಂದಾನೇ ಡೈರೆಕ್ಟಾಗಿ ತಗೊಂಡಿರೋ ಕೆಲವು ಪ್ರಶ್ನೆಗಳು ಮತ್ತೆ ಡಯಾಗ್ರಾಮ್ಗಳನ್ನು ನೋಡೋಣ. ಎಲೆಕ್ಟ್ರಿಸಿಟಿ, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲಾ ಕಾನ್ಸೆಪ್ಟ್ಗಳು ಎಕ್ದಮ್ ಪಕ್ಕಾ ಆಗೋವಾಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇ ಟಾಪಿಕ್ ಎಲೆಕ್ಟ್ರಿಸಿಟಿ. ಇಲ್ಲಿ ಬರೀ ಪವರ್ ಬಗ್ಗೆ ಅಲ್ಲ, ಅದರ ಜೊತೆಗಿರೋ ಡೇಂಜರ್ ಬಗ್ಗೆನೂ ಮಾತಾಡೋಣ. ನಮ್ಮ ಮನೆಗಳಲ್ಲಿ ನಾವು ಪ್ರತಿದಿನ ಎದುರಿಸೋ ಒಂದು ಪ್ರಾಕ್ಟಿಕಲ್ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸೇಫ್ಟಿ ಕ್ವೆಶ್ಚನ್ ಇದು. ಇದು ತುಂಬಾನೇ ಕಾಮನ್ ಆಗಿರೋ ಸನ್ನಿವೇಶ ಅಲ್ವಾ? ಮನೆಯಲ್ಲಿ ವಾಟರ್ ಹೀಟರ್ ಸ್ವಿಚ್ ಆಫ್ ಮಾಡಿರ್ತೀವಿ, ಆದ್ರೂ ದೊಡ್ಡೋರು ಹೇಳ್ತಾರೆ ಒದ್ದೆ ಕೈಲಿ ಮುಟ್ಟೋವಾಗ ಮೇನ್ಸ್ ಆಫ್ ಮಾಡು ಅಂತ. ಯಾಕೆ ಹೀಗೆ? ಇದರ ಹಿಂದಿರೋ ಸೈಂಟಿಫಿಕ್ ರೀಸನಿಂಗ್ ಏನು ಅಂತ ಯೋಚಿಸಿದ್ದೀರಾ? ಸೊ ಇಲ್ಲಿ ಎರಡು ಮೇಜರ್ ರಿಸ್ಕ್ಗಳಿವೆ. ಮೊದಲನೇದಾಗಿ ನೀರು. ನಮ್ಗೆಲ್ಲ ಗೊತ್ತಿರೋ ಹಾಗೆ ನೀರು ಕರೆಂಟ್ನ ಒಳ್ಳೆ ಕಂಡಕ್ಟರ್, ಹಾಗಾಗಿ ಮಾರಣಾಂತಿಕ ಶಾಕ್ ಹೊಡೆಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಫಾಲ್ಟಿ ವೈರಿಂಗ್, ಅಂದ್ರೆ ಕೆಲವೊಮ್ಮೆ ವೈರಿಂಗ್ ಸರಿಯಿಲ್ಲದಿದ್ರೆ ನೀವು ಅಪ್ಲಯನ್ಸ್ ಸ್ವಿಚ್ ಆಫ್ ಮಾಡಿದ್ರೂ ಕೂಡ ಬಾಡಿಯಲ್ಲಿ ಕರೆಂಟ್ ಪಾಸ್ ಆಗ್ತಾನೇ ಇರ್ಬೋದು. ಅಬ್ಬಾ, ಯೋಚನೆ ಮಾಡಿದ್ರೇ ಭಯ ಆಗುತ್ತೆ ಅಲ್ವಾ? ಅದಕ್ಕೆ ಮೇನ್ಸ್ ಆಫ್ ಮಾಡೋದು ಬೆಸ್ಟ್. ಸರಿ, ಎಲೆಕ್ಟ್ರಿಸಿಟಿದಿಂದ ಈಗ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಹೃದಯ ಅಂತಲೇ ಹೇಳಬಹುದಾದ ಕಾರ್ಬನ್ ಕಾಂಪೌಂಡ್ಸ್ ಪ್ರಪಂಚಕ್ಕೆ ಹೋಗೋಣ. ಒಂದು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡನ್ನು ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ? ಇದು ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ ಬರೋ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್. ಈ ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಹೆಚ್ಚು ರಿಯಾಕ್ಟಿವ್ ಆಗಿರೋ ಫ್ಯಾಟ್ಸ್ ಅನ್ನ ಕಡಿಮೆ ರಿಯಾಕ್ಟಿವ್ ಆಗಿರೋ ಫ್ಯಾಟ್ಸ್ ಆಗಿ ಬದಲಾಯಿಸೋ ಮೂಲಕ. ಇದರ ಹಿಂದಿರೋ ತತ್ವ ಏನಪ್ಪಾ ಅಂದ್ರೆ, ಹೆಚ್ಚು ರಿಯಾಕ್ಟಿವ್ ಆಗಿರೋ ಕಾಂಪೌಂಡ್ಸ್ ಅನ್ನ ಹೈಡ್ರೋಜನ್ ಆಡ್ ಮಾಡಿ ಹೆಚ್ಚು ಸ್ಟೇಬಲ್ ಆಗಿರೋ ಅಂದ್ರೆ ಕಡಿಮೆ ರಿಯಾಕ್ಟಿವ್ ಆಗಿರೋ ಕಾಂಪೌಂಡ್ಸ್ ಆಗಿ ಪರಿವರ್ತಿಸೋದು. ಈ ಪ್ರಾಸೆಸ್ಗೆ ನಾವು ಹೈಡ್ರೋಜನೇಷನ್ ಅಂತ ಕರಿತೀವಿ. ನೋಡಿ, ಈ ಇಮೇಜ್ ಇವೆರಡರ ನಡುವಿನ ವ್ಯತ್ಯಾಸನ ಎಷ್ಟು ಚೆನ್ನಾಗಿ ತೋರಿಸುತ್ತಲ್ವಾ? ಎಡಗಡೆ ಇರೋದು ಬೆನ್ಝೀನ್, ಒಂದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್, ಅದರ ರಿಂಗ್ ಸ್ಟ್ರಕ್ಚರ್ ನೋಡಿ. ಇನ್ನು ಬಲಗಡೆ ಇರೋದು ಪೆಂಟೇನ್, ಇದು ಸ್ಯಾಚುರೇಟೆಡ್ ಕಾಂಪೌಂಡ್, ಇದರದು ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್. ಕೆಮಿಸ್ಟ್ರಿಯಿಂದ ಈಗ ಬಯಾಲಜಿಗೆ ಜಂಪ್ ಮಾಡೋಣ. ನಮ್ಮ ಬಾಡಿ ಹೊರಗಿನ ಸ್ಟಿಮ್ಯುಲಸ್ಗಳಿಗೆ ಅಂದ್ರೆ ಪ್ರಚೋದನೆಗಳಿಗೆ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಒಂದು ಕ್ಲಾಸಿಕ್ ಕ್ವೆಶ್ಚನ್. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು ಮತ್ತು ಇದು ನಾವು ಯೋಚನೆ ಮಾಡಿ ಮಾಡುವ ಕೆಲಸಗಳಿಗಿಂತ ಯಾಕೆ ಫಾಸ್ಟ್ ಆಗಿರುತ್ತೆ? ಈ ರಿಫ್ಲೆಕ್ಸ್ ಆರ್ಕ್ ಅನ್ನೋದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಬಾಡಿಯ ಒಂದು ಲೈಫ್ ಸೇವಿಂಗ್ ಶಾರ್ಟ್ಕಟ್. ಹೌದು, ಯಾಕಂದ್ರೆ ಬಿಸಿಯಾಗಿರೋದನ್ನ ಮುಟ್ಟಿದಾಗ ಬ್ರೈನ್ಗೆ ಸಿಗ್ನಲ್ ಹೋಗಿ ಅಯ್ಯೋ ಬಿಸಿ ಇದೆ ಕೈ ತೆಗಿ ಅಂತ ಅದು ಯೋಚನೆ ಮಾಡುವಷ್ಟರಲ್ಲಿ ಕೈ ಸುಟ್ಟೋಗಿರುತ್ತೆ. ಆದರೆ ಈ ರಿಫ್ಲೆಕ್ಸ್ ಆರ್ಕ್ ಬ್ರೈನ್ನ ಬೈಪಾಸ್ ಮಾಡಿ ಡೈರೆಕ್ಟ್ ಆಗಿ ಸ್ಪೈನಲ್ ಕಾರ್ಡಿಂದನೇ ಕೈಗೆ ಸಿಗ್ನಲ್ ಕಳಿಸ್ಬಿಡುತ್ತೆ. ಅದಕ್ಕೆ ನಾವು ಅಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡೋದು. ಅದ್ಭುತ ಅಲ್ವಾ? ಸರಿ, ಈಗ ಫೈನಲ್ ಆಗಿ ಬಯಾಲಜಿ ಸಿಲೆಬಸ್ನ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಗಳಲ್ಲಿ ಒಂದಾದ ಹ್ಯೂಮನ್ ಹಾರ್ಟ್ ಅಂದ್ರೆ ಮಾನವ ಹೃದಯದ ಬಗ್ಗೆ ನೋಡೋಣ. ಈ ಡಯಾಗ್ರಾಮನ್ನ ನೀಟಾಗಿ ಬರೆದು ಕರೆಕ್ಟಾಗಿ ಲೇಬಲ್ ಮಾಡಿದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ ಗ್ಯಾರಂಟಿ. ಸರಿ, ಹಾಗಿದ್ರೆ ಬನ್ನಿ ಪ್ರಶ್ನೆಯಲ್ಲಿ ಕೇಳಿರೋ ಸ್ಪೆಸಿಫಿಕ್ ಭಾಗಗಳ ಮೇಲೆ ನಮ್ಮ ಗಮನನ ಫೋಕಸ್ ಮಾಡೋಣ. ಮೊದಲಿಗೆ ಬ್ಲಡ್ ಫ್ಲೋ ಪಾಥನ್ನ ಫಾಲೋ ಮಾಡೋಣ. ಮೇಲ್ಭಾಗದ ಚೇಂಬರ್ ಅಂದ್ರೆ ಆಕ್ಸಿಜನ್ ಇರೋ ರಕ್ತವನ್ನ ರಿಸೀವ್ ಮಾಡ್ಕೊಳ್ಳೋ ಎಡ ಹೃತ್ಕರ್ಣ ಅಥವಾ ಲೆಫ್ಟ್ ಏಟ್ರಿಯಮ್ ಅನ್ನ ಗುರುತಿಸೋಣ. ಅಲ್ಲಿಂದ ಆ ರಕ್ತ ಕೆಳಗಿನ ಚೇಂಬರ್ಗೆ ಬರುತ್ತೆ. ಅದುವೇ ಎಡ ಹೃತ್ಕೋಹರ ಅಥವಾ ಲೆಫ್ಟ್ ವೆಂಟ್ರಿಕಲ್. ಈ ಭಾಗನೇ ಇಡೀ ದೇಹಕ್ಕೆ ರಕ್ತನ ಪಂಪ್ ಮಾಡೋದು. ಓಕೆ, ಈ ಕ್ವಿಕ್ ರಿವಿಷನ್ ಆದ್ಮೇಲೆ ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು ನಾವು ಮಾತಾಡಿದ ಟಾಪಿಕ್ಸಲ್ಲಿ ಯಾವುದು ಈಗ ಎಕ್ದಮ್ ಕ್ಲಿಯರ್ ಆಯಿತು ಅಂತ? ಆ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದನ್ನೇ ನಿಮ್ಮ ಫೈನಲ್ ಪ್ರಿಪರೇಷನ್ಗೆ ತಗೊಂಡೋಗಿ. ನಿಮ್ಮ ಪರೀಕ್ಷೆಗಳಿಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ.